ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆಗ್ಲೇ ಪ್ರೊಮೋ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇವತ್ತು ಒಂದು ಇನ್ಸ್ಪೈರಬಲ್ ಸ್ಟೋರಿ ಜೊತೆ ಬರ್ತೀನಿ ಅಂತ ಹೇಳಿದ್ದೆ. ಆ ಸ್ಟೋರಿ ಯಾವುದು, ಆ ಬಿಸ್ನೆಸ್ ಏನು, ಯಾವ ರೀತಿ ಬಿಲ್ಡ್ ಆಯ್ತು, ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನು ಮತ್ತು ಅದು ಯಾವ ರೀತಿ ಚಾಲೆಂಜ್ ನ ಫೇಸ್ ಮಾಡ್ತು. ಈಗ ನಾನು ಹೇಳಕೊಟ್ಟಿರೋದು ಭಾರತದ ಅತ್ಯಂತ ದೊಡ್ಡ ಕಂಪನಿಯ ಬಗ್ಗೆ ಮತ್ತು ವಿಶ್ವದ 2ನೇ ಅತಿ ದೊಡ್ಡ IT ಕಂಪನಿ ಬಗ್ಗೆ. ಆಲ್ರೆಡಿ ಈ ಹಿಂದ್ ಮುಖಾಂತರ ನಿಮ್ಗೆ ಗೊತ್ತಾಗಿರ್ಬೋದು ನಾ ಯಾವ ಕಂಪನಿ ಬಗ್ಗೆ ಹೇಳಕೊಡ್ತೀನಿ ಅಂದ್ರೆ, ಈ ಕಂಪನಿ ಅಂದ್ರೆ ಟ್ರಸ್ಟ್, ಈ ಕಂಪನಿ ಅಂದ್ರೆ ಲಾಯಲ್, ಈ ಕಂಪನಿ ಅಂದ್ರೆ ಪ್ರೆಸ್ಟೀಜ್, ಈ ಕಂಪನಿ ಅಂದ್ರೆ ಇಂಡಿಯಾಸ್ ಪ್ರೈಡ್. ಸೊ ಗಾಯ್ಸ್, ತುಂಬಾ ಲೇಟ್ ಮಾಡೋದು ಬೇಡ. ಆ ಕಂಪನಿ ಯಾವುದು, ಆ ಕಂಪನಿ ಯಾವ ರೀತಿ ರನ್ ಆಯ್ತು, ಪ್ರೆಸೆಂಟ್ 2025ರಲ್ಲಿ ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟು, ಯಾವ ಸೆಕ್ಟರ್ ಅಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಕ್ಯಾಪ್ ಬಂದಿದೆ, ಯಾವ ಚಾಲೆಂಜ್ ನ ಫೇಸ್ ಮಾಡ್ತು ಮತ್ತು ಯಾವ ರೀತಿ ಸೊಲ್ಯೂಷನ್ ಹುಡ್ಕೊಂತು, ಯಾವ ರೀತಿ ಓವರ್ಕಮ್ ಆಯ್ತು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಗೈಸ್, ಲೇಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಸೊ ಗೈಸ್, ನಾನು ಹೇಳಕೊಟ್ಟಿರೋದು ಬೇರೆ ಯಾವುದೇ ಕಂಪನಿ ಅಲ್ಲ, ಭಾರತದ ಅತ್ಯಂತ ಶ್ರೇಷ್ಠವಾದ ಕಂಪನಿ ಟಾಟಾ ಗ್ರೂಪ್ ಆಫ್ ಕಂಪನೀಸ್. ಸೊ ನೀವು ಆಲ್ರೆಡಿ ಗೊತ್ತಿರೋ ಹಾಗೆ ಟಾಟಾ ಇಸ್ ಎ ಟ್ರಸ್ಟ್ ಅಂತ ಹೇಳ್ತಾ ಇದ್ದೆ. ಟಾಟಾ ಅನ್ನೋದು ಒಂದು ಬ್ರ್ಯಾಂಡ್ ಯಾವ ರೀತಿ ನಮ್ಮ ದೇಶದಲ್ಲಿ ಬಿಲ್ಡ್ ಆಯ್ತಪ್ಪ ಅಂದ್ರೆ ತನ್ನದೇ ಒಂದು ಲಾಭಕ್ಕಾಗಲ್ಲ, ದೇಶಕ್ಕಾಗಿ ಅಂತ ಕಟ್ಟಿದ ಕಂಪನಿ ಹೇಳ್ಬೋದು. ಸೊ ಗಾಯ್ಸ್, 1868ರಲ್ಲಿ ಜೇಮ್ಸ್ ಶೇಡ್ಜಿ ಟಾಟಾ ಅವರು ತಮ್ಮ ಮೊದಲ 21,000 ಬಂಡವಾಳದೊಂದಿಗೆ ಟಾಟಾ ಗ್ರೂಪ್ ಆಫ್ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಹೆಜ್ಜೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇದೆ. ಇವತ್ತಿಗೆ 2025ರಲ್ಲಿ ಟಾಟಾ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು $436 ಬಿಲಿಯನ್ ಗಳಷ್ಟು. ಇಂಡಿಯನ್ ರುಪೀಸ್ ನಲ್ಲಿ ಹೇಳಬೇಕಾದ್ರೆ 36.5 ಲಕ್ಷ ಕೋಟಿ ರೂಪಾಯಿಗಳ ಮೊತ್ತ. ಸೊ ಗಾಯ್ಸ್, ತಡ ಮಾಡೋದು ಬೇಡ. ಟಾಟಾ ಕಂಪನಿ ಯಾವ ಇಯರ್ ಅಲ್ಲಿ ಏನೇನು ಸ್ಥಾಪನೆ ಮಾಡ್ತು ಮತ್ತು ಯಾವ ಚಾಲೆಂಜ್ ನ ಫೇಸ್ ಮಾಡ್ತು ಅಂತ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡಕ್ ಕೊಟ್ಟಿದ್ದೇನೆ. ಲೆಟ್ಸ್ ಗೋ. ಸೊ ಗಾಯ್ಸ್, 1903ರಲ್ಲಿ ಭಾರತದ ಮೊಟ್ಟ ಮೊದಲ ಲಕ್ಸುರಿಯಸ್ ಹೋಟೆಲ್ ತಾಜ್ ಮಹಲ್ ಪ್ಯಾಲೇಸ್ ನ ಟಾಟಾ ಅವರು ಸ್ಥಾಪನೆ ಮಾಡ್ತಾರೆ. ನಂತರ 1907ರಲ್ಲಿ ಭಾರತದ ಮೊದಲ ಉಕ್ಕಿನ ಕಾರ್ಖಾನೆ ಟಾಟಾ ಸ್ಟೀಲ್ ನ ಸ್ಥಾಪನೆ ಮಾಡುತ್ತಾರೆ. ಸೊ ಗಾಯ್ಸ್, ಟಾಟಾ ಸ್ಟೀಲ್ ನ ಸ್ಥಾಪನೆ ಮಾಡಲು ಮೂಲ ಕಾರಣ ಅಂದ್ರೆ ವಿದೇಶಿಯಿಂದ ಜಾಸ್ತಿ ವಸ್ತುಗಳನ್ನ ಇಂಪೋರ್ಟ್ ಮಾಡಬೇಕಾಗಿತ್ತು, ಸ್ಪೆಷಲಿ ಸ್ಟೀಲ್ ನ. ಸೊ ಟಾಟಾ ಅವರು ಯೋಚನೆ ಮಾಡ್ತಾರೆ, ಬೇರೆ ದೇಶದಿಂದ ಸ್ಟೀಲ್ ಆಮದು ಮಾಡಿಕೊಳ್ಳೋದ್ರಿಂದ ನಮ್ಮ ದೇಶಕ್ಕೆ ಜಾಸ್ತಿ ಲಾಸ್ ಆಗುತ್ತೆ. ಸೊ ನಮ್ಮಲ್ಲೇ ಸ್ಟೀಲ್ ನ ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ಮತ್ತು ನಮ್ಮ ದೇಶಕ್ಕೆ ಉಪಯೋಗವಾಗುವಂತ ಏನಾದರೂ ಮಾಡಿದರೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗಬಹುದು ಅಂತ ಯೋಚನೆ ಮಾಡಿ ಟಾಟಾ ಅವರು ಈ ಟಾಟಾ ಸ್ಟೀಲ್ ಕಂಪನಿಯನ್ನ ಶುರು ಮಾಡ್ತಾರೆ. ಕಳೆದ 5 ವರ್ಷಗಳಲ್ಲಿ ಟಾಟಾ ಸ್ಟೀಲ್ ಕಂಪನಿ 2.44 ಟ್ರಿಲಿಯನ್ ಅಷ್ಟು ರೆವೆನ್ಯೂ ಕಂಡು ಬಂದಿದೆ. 2025ರಲ್ಲಿ ಟಾಟಾ ಸ್ಟೀಲ್ ಡ್ರಾಪ್ ಆಗ್ತಾ ಇದೆ. 2025ರಲ್ಲಿ ಟಾಟಾ ಸ್ಟೀಲ್ ಡ್ರಾಪ್ ಆಗಲು ಮುಖ್ಯ ಕಾರಣ ಏನಂದ್ರೆ ಪರ್ಯಾಯ ವಸ್ತುಗಳು ಮತ್ತು ಮೆಟಲ್ಗಳ ಬಳಕೆ. ಕಾರ್ಬನ್ ಫೈಬರ್ ನ ಯೂಸ್ ಮಾಡೋದ್ರಿಂದಾಗಿ ಕನ್ಸ್ಯೂಮರ್ಸ್ ಲಾಂಗ್ ಲಾಸ್ಟಿಂಗ್ ಮತ್ತು ಲೇಟ್ ವೇಟ್ ವಸ್ತುಗಳನ್ನ ಮತ್ತು ಬಿಲ್ಡ್ ಕ್ವಾಲಿಟಿ ವಸ್ತುಗಳನ್ನ ಜಾಸ್ತಿ ಎಕ್ಸೆಪ್ಟೇಷನ್ ಮಾಡದೇ ಇರೋ ಕಾರಣದಿಂದಾಗಿ ಟಾಟಾ ಸ್ಟೀಲ್ ಡ್ರಾಪ್ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ಅವರು ಮತ್ತೇನಾದ್ರೂ ಸೊಲ್ಯೂಷನ್ ಹುಡ್ಕೊಂಡು ಮತ್ತೆ ಟೇಕ್ ಓವರ್ ಮಾಡ್ಕೊಂಡು ಮತ್ತೆ ಓವರ್ಕಮ್ ಮಾಡ್ಕೊಂತಾರೆ ಅಂತ ಅನಿಸುತ್ತೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಜೇಮ್ಸ್ ಶೇಡ್ಜಿ ಅವರ ಕನಸು ಚಿಕ್ಕದಾಗಿರಲಿಲ್ಲ. ಪವರ್, ಎಜುಕೇಶನ್, ಹೋಟೆಲ್ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಲಾಗಿದೆ. ಇವತ್ತು ಆ ಕನಸು ನನಸಾಗಿದೆ ಅಂತ ಹೇಳ್ಬೋದು. 1991ರಲ್ಲಿ ರತನ್ ಟಾಟಾ ಅವರು ಟಾಟಾ ಕಂಪನಿಯ ಸಿಇಒ ಆದ ನಂತರ ಈ ಎಲ್ಲ ಕನಸುಗಳು ನನಸಾಯಿತು. ವೇರಿಯಸ್ ಸೆಕ್ಟರ್ ಅಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿತು. 1932ರಲ್ಲಿ ಆಲ್ರೆಡಿ ಜೆಮ್ಶೆಡ್ಜಿ ಟಾಟಾ ಅವರು ಟಾಟಾ ಏರ್ಲೈನ್ಸ್ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಇದಾದ ಸುಮಾರು 70 ವರ್ಷಗಳ ನಂತರ 18,000 ಟೀಮ್ನೊಂದಿಗೆ ರತನ್ ಟಾಟಾ ಅವರು ಮತ್ತೆ ಟಾಟಾ ಏರ್ಲೈನ್ಸ್ ಅನ್ನ ಏರ್ ಇಂಡಿಯಾ ಅಥವಾ ವಿಸ್ತಾರ್ ಎಂದು ಮತ್ತೆ ತಮ್ಮ ಹ್ಯಾಂಡ್ ಓವರ್ ಮಾಡಿಕೊಡುತ್ತಾರೆ. ಇವತ್ತು ಏರ್ ಇಂಡಿಯಾ ಬ್ರ್ಯಾಂಡ್ ರೀಬಿಲ್ಡ್ ಆಗ್ತಾ ಇದೆ ಮತ್ತು ಟಾಟಾ ಏವಿಯೇಷನ್ ಸೆಕ್ಟರ್ ನಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನು IT ಸೆಕ್ಟರ್ ಬಗ್ಗೆ ಹೇಳೋದಾದರೆ 1968ರಲ್ಲಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಸ್ಥಾಪನೆ ಆಗುತ್ತದೆ. ಇದು ಜಗತ್ತಿನ 2ನೇ ಅತಿದೊಡ್ಡ IT ಕಂಪನಿಯಾಗಿದೆ ಮತ್ತು ಭಾರತದ ಅತಿ ದೊಡ್ಡ IT ಕಂಪನಿಯಾಗಿದೆ.
TCS ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಇಂಡಿಯನ್ ರುಪೀಸ್ ನಲ್ಲಿ 11 ಟ್ರಿಲಿಯನ್ ರುಪೀಸ್ ಅಂದ್ರೆ 8.8 ಲ್ಯಾಕ್ ಕ್ರೋರ್ ರುಪೀಸ್. ಇನ್ನು ಟಾಟಾ ಕಂಪನಿಯ ಗ್ಲೋಬಲ್ ಎಕ್ಸ್ಪೆನ್ಷನ್ ಮತ್ತು ಅಕ್ವೈಸೇಷನ್ ಬಗ್ಗೆ ಹೇಳುವುದಾದರೆ 2000 ಇಸ್ವಿಯಲ್ಲಿ ಟಾಟಾ ಟೆಟ್ಲಿ ಟೀ ಅನ್ನು ಇಂಗ್ಲೆಂಡ್ ನಲ್ಲಿ ಖರೀದಿ ಮಾಡ್ತಾರೆ. ಇನ್ನು 2007ರಲ್ಲಿ ಟಾಟಾ ಸ್ಟೀಲ್ ಕೋರಸ್ ಅನ್ನು $12 ಬಿಲಿಯನ್ ಖರೀದಿ ಮಾಡುತ್ತಾರೆ. 2008ರಲ್ಲಿ ಟಾಟಾ ಮೋಟಾರ್ಸ್ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರ್ ಅನ್ನು $2.3 ಬಿಲಿಯನ್ ಖರೀದಿ ಮಾಡಿತು. ಈ ಅಕ್ವೈಸೇಷನ್ ಕಾರಣದಿಂದಾಗಿ ಟಾಟಾ ಕಂಪನಿಯು ಅಂತಾರಾಷ್ಟ್ರೀಯ ಕಂಪನಿಯಾಗಿ ಹೊರಹೊಮ್ಮಿತು. ಆಗಲೇ ಹೇಳಿರೋ ಹಾಗೆ 2022ರಲ್ಲಿ ಟಾಟಾ ಏರ್ಲೈನ್ಸ್, ಏರ್ ಇಂಡಿಯಾ ಮತ್ತೆ ಟಾಟಾ ಕಂಪನಿ ಹ್ಯಾಂಡಲ್ ಆಯಿತು. ಸೊ ಫ್ರೆಂಡ್ಸ್, ಟಾಟಾ ಕಂಪನಿ ಯಾವ್ಯಾವ ರೀತಿ ಚಾಲೆಂಜ್ ಫೇಸ್ ಮಾಡ್ತು ಮತ್ತು ಅದನ್ನ ಯಾವ ರೀತಿ ಸೊಲ್ಯೂಷನ್ ಹುಡ್ಕೊಂತು, ಯಾವ ರೀತಿ ಓವರ್ಕಮ್ ಮಾಡ್ತು ಅಂತ ಈಗ ಹೇಳಕೊಟ್ಟಿದ್ದೀನಿ. ಟಾಟಾಗೆ 2 ರೀತಿಯ ಕಾಂಪಿಟೇಷನ್ ಇತ್ತು, ಒಂದು ಗ್ಲೋಬಲ್ ಕಾಂಪಿಟೇಷನ್, ಇನ್ನೊಂದು ಲೋಕಲ್ ಕಾಂಪಿಟೇಷನ್. ಟಾಟಾ ಇಂಡಿಯನ್ ಕಂಪನಿ ಆಗಿರೋದ್ರಿಂದ ಇಂಡಿಯಾದಲ್ಲಿ ಇರೋ ಎಕ್ಸೆಪ್ಟೇಷನ್ ಬೇರೆ, ಗ್ಲೋಬಲ್ ಇರೋ ಎಕ್ಸೆಪ್ಟೇಷನ್ ಬೇರೆ. ಸೊ ಫ್ರೆಂಡ್ಸ್, ಎಲ್ಲಾ ಕಂಪನಿಗಳಿಗೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದೇ ರೀತಿ ಟಾಟಾ ಕಂಪನಿ ಕೂಡ 2 ರೀತಿಯ ಕಾಂಪಿಟೇಷನ್ ಇತ್ತು, ಒಂದು ಗ್ಲೋಬಲ್ ಕಾಂಪಿಟೇಷನ್, ಇನ್ನೊಂದು ಲೋಕಲ್ ಕಾಂಪಿಟೇಷನ್. ಯಾಕಂದ್ರೆ ಗ್ಲೋಬಲ್ ಎಕ್ಸ್ಪೆಕ್ಟೇಷನ್ ಇರೋದೇ ಬೇರೆ, ಲೋಕಲ್ ಎಕ್ಸ್ಪೆಕ್ಟೇಷನ್ ಇರೋದೇ ಬೇರೆ. 2 ಎಕ್ಸೆಪ್ಟೇಷನ್ ರೀಚ್ ಮಾಡ್ಬೇಕಂತಂದ್ರೆ ಹಲವಾರು ಕಾಂಪಿಟೇಷನ್ ನಡುವೆ, ಹಲವಾರು ಕಾಂಪಿಟೇಟರ್ಸ್ ನಡುವೆ ತನ್ನದೇ ಆದ ಒಂದು ಯುನೀಕ್ನೆಸ್ ನ ರೀಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಗಾಯ್ಸ್, ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಹೈ ಕಾಂಪಿಟೇಷನ್. ಟುಡೇ ಮಾರ್ಕೆಟ್ ಇಸ್ ವೆರಿ ಡೈನಾಮಿಕ್. ಟಾಟಾಗೆ ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಮಾರುತಿ, ಹುಂಡಾಯ್ ಮತ್ತು ಮಹೀಂದ್ರಾ ಮತ್ತು ಇಂಟರ್ನ್ಯಾಷನಲಿ ಟೊಯೋಟಾ, ಕಿಯಾ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಗಾಯ್ಸ್, ಈ ಚಾಲೆಂಜ್ ನ ಟಾಟಾ ಕಂಪನಿ ಯಾವ ರೀತಿ ಓವರ್ಕಮ್ ಮಾಡ್ಕೋತು ಅಂದ್ರೆ ಇವಿ ಸೆಗ್ಮೆಂಟ್ ನಲ್ಲಿ ನೆಕ್ಸಾನ್ ಇವಿ ಮತ್ತು ಟೈಗೋ ಇವಿ ನ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ ನಲ್ಲಿ ಲೀಡ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಈ ಕಾರಣದಿಂದಾಗಿ ಬೇರೆ ದೇಶದ ಇವಿ ಸೆಕ್ಟರ್ಸ್ ವೆಹಿಕಲ್ಸ್ ಗಳು ಇಂಡಿಯಾದಲ್ಲಿ ಎಂಟರ್ ಆಗೋದು ಇರ್ತದೆ. ಕಾರಣ ಒಂದೇ, ಆಲ್ರೆಡಿ ಇಂಡಿಯಾದಲ್ಲಿ ಟಾಟಾ ಇವಿ ವೆಹಿಕಲ್ಸ್ ಒಂದು ಬ್ರ್ಯಾಂಡ್ ನ ಸೆಟ್ ಮಾಡಿವೆ. ಸೊ ಬೇರೆ ವೆಹಿಕಲ್ಗಳು, ಇವಿ ವೆಹಿಕಲ್ಗಳು ಇಂಡಿಯಾಕ್ಕೆ ಬಂದು ತನ್ನದೇ ಆದ ಒಂದು ಸ್ಪೇಸ್ ನ ಕ್ರಿಯೇಟ್ ಮಾಡಕ್ಕೆ ತುಂಬಾ ಸಮಯ ತಗೊಳ್ಳುತ್ತದೆ. ಇದರಿಂದ ಅದಕ್ಕೆ ಸಾಕಷ್ಟು ಲಾಸ್ ನ ಎದುರಿಸಬಹುದು. ಆಲ್ರೆಡಿ ಇವಿ ಸೆಕ್ಟರ್ ನಲ್ಲಿ ತನ್ನದೇ ಆದ ಚಾಪ್ ಅನ್ನು ಮೂಡಿಸಿ ಬೇರೆ ಇವಿ ವೆಹಿಕಲ್ ಗಳಿಗೆ ಸ್ಪೇಸ್ ಕೊಡದಂತೆ ತನ್ನದೇ ಒಂದು ಬ್ರ್ಯಾಂಡ್ ಉಂಟಾಗಿದೆ. ಇದರಿಂದಾಗಿ ವಿದೇಶಿ ಇವಿ ವೆಹಿಕಲ್ಗಳು ಭಾರತದ ಮಾರ್ಕೆಟ್ ನಲ್ಲಿ ಎಂಟರ್ ಕೊಡುವುದು ತುಂಬಾ ಕಷ್ಟಕರವಾಗಿದೆ. ಸೆಕೆಂಡ್ ಚಾಲೆಂಜ್ ಬಂದ್ಬಿಟ್ಟು ಟೆಕ್ನಾಲಜಿಕಲ್ ಚೇಂಜಸ್. AI, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮತ್ತು ವೆಹಿಕಲ್, ಇದೆಲ್ಲ ಇದರ ಫ್ಯೂಚರ್ ಎಲ್ಲ ತುಂಬಾ ಫಾಸ್ಟ್ ಮೂವಿಂಗ್ ಇರೋದ ಕಾರಣದಿಂದಾಗಿ ಇದಕ್ಕೆ ಅಡಾಪ್ಟ್ ಆಗೋದು ತುಂಬಾ ಕಷ್ಟವಾಗಿದೆ. ಸೊ ಇದರ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಟಾಟಾ ಆಕ್ಟಿವ್ಲಿ ಇನ್ವೆಸ್ಟಿಂಗ್ ಇನ್ AI, ಕ್ಲೌಡ್, EV ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್. ಆದಷ್ಟು ಬೇಗ ಟಾಟಾ ಕಂಪನಿ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮುಂದುವರೆದಿದೆ. ಸೊ ಫ್ರೆಂಡ್ಸ್, ಥರ್ಡ್ ಚಾಲೆಂಜ್ ಬಂದ್ಬಿಟ್ಟು ಗ್ಲೋಬಲ್ ಮಾರ್ಕೆಟ್ ಅನ್ಸರ್ಟಿನಿಟೀಸ್. AI, ಸ್ಟೀಲ್, IT ಮತ್ತು ಆಟೋಮೊಬೈಲ್ ರಾ ಮಟೀರಿಯಲ್ಸ್ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವುದರಿಂದ ಅಲ್ಲಿ ಆಗುವ ಪೊಲಿಟಿಕಲ್ ಬದಲಾವಣೆಯಿಂದಾಗಿ ಮತ್ತು ಟ್ಯಾಕ್ಸ್ ಹೆಚ್ಚು ಕಮ್ಮಿ ಮಾಡೋದ್ರಿಂದ ಟಾಟಾ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತದೆ. ಟಾಟಾ ಕಂಪನಿಯು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಹೊಂದಿದ್ದು IT ಸರ್ವಿಸ್, TCS, ಸ್ಟೀಲ್, ಪವರ್ ಮತ್ತು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲಿಂದಲೂ ತುಂಬಾ ದೊಡ್ಡ ಮಟ್ಟದ ರೆವೆನ್ಯೂ ಹೊಂದಿದೆ. ಚಾಲೆಂಜ್ 4 ಬಂದ್ಬಿಟ್ಟು ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್. ಸರ್ಕಾರ ಎಕೋ ಫ್ರೆಂಡ್ಲಿ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ನ ಹೊಂದಿದೆ. ಟಾಟಾ ಆಲ್ರೆಡಿ ಈ ಹಸಿರು ಕ್ರಾಂತಿ ಬಗ್ಗೆ ಅಂದ್ರೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ನ ತಯಾರು ಮಾಡ್ತಿದೆ. ಅಂದ್ರೆ ಇವಿ ಸೆಕ್ಟರ್ ತರುವ ಮೂಲಕ ವಾಯು ಮಾಲಿನ್ಯ ಕಮ್ಮಿ ಮಾಡಿ ಇವಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇಂದ ಪರಿಸರ ಸ್ನೇಹಿ ವಸ್ತುವನ್ನು ಆಲ್ರೆಡಿ ಟಾಟಾ ಕಂಪನಿಯು ಉತ್ಪಾದನೆ ಮಾಡುತ್ತಿದೆ. ಚಾಲೆಂಜ್ 5 ಏನಂದ್ರೆ ಚೇಂಜಿಂಗ್ ಕಸ್ಟಮರ್ ನೀಡ್ಸ್. ಬದಲಾಗುತ್ತಿರುವ ಪ್ರಪಂಚದಲ್ಲಿ ಕಸ್ಟಮರ್ ನೀಡ್ಸ್ ಕೂಡ ಬದಲಾಗುತ್ತಿವೆ. ಸೊ ಹಾಗಾಗಿ ಟಾಟಾ ಕಂಪನಿ ಏನ್ ಮಾಡ್ತಿದೆ ಅಂದ್ರೆ ಬದಲಾಗುತ್ತಿರುವ ಕಸ್ಟಮರ್ ಮೈಂಡ್ ಸೆಟ್ ತಕ್ಕಂಗೆ ಪರಿಸರ ಸ್ನೇಹಿ ಮತ್ತು ಯೂಸರ್ ಫ್ರೀ ಅಂದ್ರೆ ಯೂಸ್ ಮಾಡಲು ತುಂಬಾ ಸುಲಭವಾಗಿರುವಂತಹ ಪ್ರಾಡಕ್ಟ್ ನ ಟಾಟಾ ಕಂಪನಿ ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ನ ತುಂಬಾ ಸುಲಭವಾಗಿ ಫೇಸ್ ಮಾಡ್ತಾ ಇದೆ. ಅದಕ್ಕೆ ಟುಡೇ ಟಾಟಾ ಇಸ್ ನಾಟ್ ಎ ಬಿಸ್ನೆಸ್ ಗ್ರೂಪ್, ಟಾಟಾ ಇಸ್ ಅ ನೇಷನ್ ಬಿಲ್ಡರ್. ಸೊ ಫ್ರೆಂಡ್ಸ್, ಫೈನಲಿ ಹೇಳಬೇಕಾದ್ರೆ ಟಾಟಾ ಇಸ್ ನಾಟ್ ಎ ಬಿಸ್ನೆಸ್ ಎಂಪೈರ್, ಇದು ನಮ್ಮ ದೇಶದ ಪ್ರೆಸ್ಟೀಜ್. 150 ವರ್ಷಗಳ ಜರ್ನಿ, ಲ್ಯಾಕ್ ಆಫ್ ಎಂಪ್ಲಾಯೀಸ್, ಟ್ರಿಲಿಯನ್ಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ, ಆದರೆ ಫೌಂಡೇಶನ್ ಬಂದಿದೆ ಟಾಟಾ.
ಟಾಟಾ ಅಂದ್ರೆ ಒಬ್ಬರೇ ಕಂಪನಿ ಅಲ್ಲ, ಟಾಟಾ ಅಂದ್ರೆ ಟ್ರಸ್ಟ್. ಸೊ ವೆನ್ ಎವರ್ ಯು ಸಿ ಟಾಟಾ ಪ್ರಾಡಕ್ಟ್, ವೆದರ್ ಇಟ್ಸ್ ಟಾಟಾ ಸಾಲ್ಟ್, ಟಾಟಾ ಕಾರ್, ಟಾಟಾ ಏರ್ಲೈನ್ಸ್, ರಿಮೆಂಬರ್ ಇದೊಂದು ಲೆಗಸಿ ಆಫ್ ಇಂಡಿಯನ್ ಪ್ರೈಡ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಆಗಿತ್ತು ಟಾಟಾ ಕಂಪನಿಯ ಜರ್ನಿ. ಈ ಇನ್ಸ್ಪೈರಬಲ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಮುಂದೆ ಯಾವ ನ್ಯೂಸ್ಗೆ ವಿಡಿಯೋ ಮಾಡೋದಕ್ಕಂತ ಕಮೆಂಟ್ ಬಾಕ್ಸ್ ತಿಳಿಸಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.